गोकाकच्या कन्नड साहित्य परिषदेचे अध्यक्ष संजय शिंदेहट्टी यांनी मंगळवारी शहरातील कुमार गंधर्व कला मंदिरात श्रीकृष्ण जयंती उत्सव कार्यक्रमात उपन्यास देताना सांगितले की वेददास यांनी संपूर्ण जगात कृष्णाची विद्येची कला पसरवून साहित्य क्षेत्रात अनंत ऋण कमावले आहे. श्रीकृष्ण हे हिंदू देवतांमध्ये महत्त्वाचे असून विष्णूच्या 8वा अवतार म्हणून भगवद्गीतेच्या केंद्र व्यक्ती म्हणून प्रसिद्ध आहेत. देवकुलातील वंशधर वेददास हे श्रीकृष्णाचे अनुयायी होते असे त्यांनी नमूद केले. ನಾವು ನೀವೆಲ್ಲರೂ ಕೂಡ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಸುಸಂಬಂಧದಲ್ಲಿ ತಮಗೆ ನಾನು ಏನು ಹೆಚ್ಚಿಗೆಯನ್ನು ಹೇಳಲಿಕ್ಕೆ ಬಯಸಲ್ಲ, ಆದರೂ ಕೂಡ ಎರಡು ಮಾತುಗಳನ್ನು ಹೇಳಬೇಕಂತ ನನ್ನ ಮನಸ್ಸು ಅನ್ನಿಸ್ತದೆ. ಈಗ ಶ್ರಾವಣ ಮಾಸ, ಮುಂಗಾರು ಮಳೆಯ ಸಿಂಚನವಾಗತಕ್ಕಂಥ ಸಂದರ್ಭ, ಇಡೀ ಜಗತ್ತೇ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಆ ಕೃಷ್ಣನನ್ನು ನೆನೆದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವಂಥ ಭಾಗ್ಯ ಇವತ್ತ ನಮಗೂ ನಿಮಗೆಲ್ಲರಿಗೂ ಹೋಗಿದೆ ಅಂದರೆ ಆ ಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಈ ಒಂದು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಯಾರು ಹೆಸರನ್ನು ಇಲ್ಲಿ ನಮೂದಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ನಾನು ಈ ಸಂದರ್ಭದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂಡ ಅವ್ರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಅಂದಾಗ ನಾವೆಲ್ಲರೂ ಕೃಷ್ಣನನ್ನು ನೆನೆಯಬೇಕಾಗ್ತದೆ. ಬಟ್ ಕೃಷ್ಣ ಬಾಲ ಮುದ್ದು ಕೃಷ್ಣನಾಗಿ ಜನಿಸಿ ಮುಂದೆ ಪರಮಾತ್ಮನಾಗಿ ಅವರು ದೇಶ ಅಂದರೆ ಈ ಒಂದು ನಾಡನ್ನು, ಈ ಒಂದು ಜಗತ್ತನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಕೃಷ್ಣ ಪರಮಾತ್ಮ ಹೊತ್ಕೊಂಡ. ಅವರು ಯಾವ ರೀತಿ ಬಾಲ್ಯವನ್ನು ಕಳೆದರು, ಮುಂದೆ ಅವರ ತಾಯಿಗೆ ಅವರಿಗೆ ಯಾವ ರೀತಿ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಕೊಂತ ಹೋದರು, ಕೊನೆಗೆ ಕಂಸ ಯಾವ ರೀತಿ ಮಾಡಿದ, ಕೊನೆಗೆ ಅಂತಿಮವಾಗಿ ಬೆಳಕನ್ನು ಜಗತ್ತಿಗೆ ನೀಡುವಂಥ ಕೃಷ್ಣ ಪರಮಾತ್ಮನಾಗಿ ನಾಡಿನಿಗೆ, ಸಮಾಜಕ್ಕೆ, ಸಮಾಜದ ಮುಂದೆ ಬಂದು ನಿಂತ ಅಂತ ಹೇಳಿದರೆ ಅವರು ಯಾವ ರೀತಿ ಗಟ್ಟಿಯಾಗಿ ಇದ್ರು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಅವರ ಒಂದು ಇತಿಹಾಸವನ್ನು ನಾವು ತಮಗೆ ಹೇಳಬೇಕಾದಾಗ ಹೇಳುವಂಥ ಅವಶ್ಯಕತೆನೂ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾರೋ ಒಂದು ಪುಸ್ತಕವನ್ನು, ಪತ್ರಿಕೆಯನ್ನು ಓದಿ ಎಲ್ಲೋ ರಿಸರ್ಚ್ ಮಾಡಿರುವ ಮಾಹಿತಿಯನ್ನು ತೆಗೆದುಕೊಂಡು ಬಂದು ತಮ್ಮ ಮುಂದೆ ಅದರದ ಸವಿಸ್ತಾರವಾದ ಮಾಹಿತಿಯನ್ನು ಇಡ್ತಾ ಇದ್ರು. ಈ ಒಂದು ನಾವು ತಾಂತ್ರಿಕ ಯುಗದಲ್ಲಿ ಇರುವುದರಿಂದ, ತಂತ್ರಜ್ಞಾನದಲ್ಲಿ ಮುಂದುವರೆದಿರುವುದರಿಂದ, ನಾವು ಈಗಾಗಲೇ ಚಂದ್ರಯಾನ, ಮಂಗಳಯಾನವನ್ನು ಮಾಡಿರುವುದರಿಂದ ಎಲ್ಲ ಮಾಹಿತಿಯು ಕೂಡ ನಮಗೆ ಬೆರಳಚ್ಚಿನಲ್ಲಿ ಸಿಗುವುದರಿಂದ ಸವಿಸ್ತಾರವಾಗಿ ಎಲ್ಲ ನಮಗೆ ಜ್ಞಾನವನ್ನು ನಮಗೆ ನೀಡುವಂಥ ಒಂದು सामर्थ्य ಈ ಒಂದು ತಂತ್ರಜ್ಞಾನಕ್ಕೆ ಇರೋದ್ರಿಂದ. पालिका उपायुक्त उदयकुमार तळवार यांनी सांगितले की श्रावण मास आणि मोसमी पावसामुळे संपूर्ण जग हिरव्या रंगात न्हाणलेलं आहे. अशा परिस्थितीत श्रीकृष्ण जयंती साजरी करणं अभिमानाची बाब आहे. यावेळी महापौर मंगेश पवार, कन्नड व संस्कृती विभागाच्या उपनिदेशक विद्यावती भजंत्री आणि इतर उपस्थित होते. संकल्प शिंदे, KMM मराठी, बेळगाव.